ಅವರ ಆಶಯಗಳಲ್ಲಿ ಕಾರ್ಯರೂಪ ಮಾಡುತ್ತಿರುವ ನನ್ನ ಅತ್ಯಂತ ಆತ್ಮೀಯರಾದಂಥ ಪರಮ ಪೂಜ್ಯ ಷಡಸ್ಥಲ ಪ್ರೇಮಿ ಡಾಕ್ಟರ್ ಪ್ರಭು ಸಾರಂಗದೇವರ ಪಾದಕಮಲಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಆತ್ಮೀಯರು, ಖ್ಯಾತ ವೈದ್ಯರು ಆದಂಥ ಡಾಕ್ಟರ್ ಸಂದೀಪ್ ಪಾಟೀಲ್ರವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿದಂಥ ಆಶೀಂಗಳಾದ ಶಂಕರಾನಂದ ಮಹಾರಾಜರ ಪಾದಕಮಲಗಳಲ್ಲಿ ವಂದಿಸುತ್ತಾ ಇನ್ನೂರ ಪರಮ ಪೂಜ್ಯರಾದಂಥ ಆಲ್ಮೇಲ ನಿತ್ಯಾನಂದ ಆರುಡ ಮಠದ ಪರಮ ಪೂಜ್ಯ ಬಸವಲಿಂಗ ಶರಣರ ಪಾದಕಮಲಗಳಲ್ಲಿ ವಂದಿಸುತ್ತಾ ಪರಮ ಪೂಜ್ಯ ಜಗದೀಶ್ ಶರಣರು ಆರುಡ ಮಠ ಜಂಡವಾರ್ ಇವರ ಪಾದಕಮಲಗಳಲ್ಲಿ ವಂದಿಸುತ್ತಾ ಆತ್ಮೀಯರು, ನನ್ನ ಹಿರಿಯ ಮಿತ್ರರು, ಜಿಲ್ಲೆಯ ಹೆಸರಾಂತ ಅಂಜುಮನ್ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಎಸ್ ಎಂ ಪಾಟೀಲ್ ಗಣ್ಯರವರೇ ಹಾಗೂ ಈ ತಾಲೂಕಿಗೆ ಶಿಕ್ಷಣದ ಜ್ಞಾನ ಪ್ರಸಾರ ಮಾಡುತ್ತಿರುವ ಹಿರಿಯರು, ಆತ್ಮೀಯರಾದಂಥ ಆರ್ ಡಿ ಕುಲಕರ್ಣಿಯವರೇ, ಸ್ನೇಹಿತರಾದಂಥ ದೇವ್ರ ಮನೆಯವರೇ, ಈ ಒಂದು ಶ್ರೀಮನ್ ನಿಜಗುಣ ಶಿವಗಳ ವಿರಚಿತ ಕೈವಲ್ಯ ಪದ್ಧತಿಯ ಸಾರವನ್ನು ಉಣಬಡಿಸಲು ಬಂದಂಥ ಪರಮ ಪೂಜ್ಯ ಶ್ರೀ ಶಿವಾನಂದ ಸ್ವಾಮಿ ಶಾಸ್ತ್ರಿಗಳ ಪಾದಾರವಿಂದರಲ್ಲಿ ಬಿಡಮಟ್ಟು ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಹಿರಿಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ತಾಯಂದಿರೇ ಹಾಗೂ ಈ ಪೀಠದ ಒಡೆಯರು, ಒಳ್ಳೆಯ ಧರ್ಮ ಪ್ರಸಾರ ಮಾಡುವ, ಧರ್ಮ ಜಾಗೃತಿ ಮಾಡುತ್ತಾ ಸಂಗಮಬಸವ ಶಿವಗಳ ಆಶಯದಂತೆ ಈ ಭಾಗಕ್ಕೆ ಚೇತನಾ ಸ್ವರೂಪಿಯಾಗಿ ಕೆಲಸ ಮಾಡುತ್ತಿರುವ ಶ್ರೀ ಪರಮ ಪೂಜ್ಯ ನಿತ್ಯಾನಂದ ಸ್ವಾಮೀಜಿಯವರ ಪಾದಕಮಲಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ವೀರೇಶ್ವರ ಶರಣರ ಪಾದಕಮಲಗಳಲ್ಲಿ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಪ್ರಥಮ ದಿನದ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಶರಣ ತಂದೆ ತಾಯಿಗಳೇ, ಬಹುಶಃ ಸಂಗಮಬಸವ ಶರಣರಂದ್ರೆ ಈ ಭಾಗದಲ್ಲಿ ನಡೆದಾಡುವ ದೇವರಂತ ವಾಡಿಕೆ. ಅವಾಗ ಸುಮಾರು ನನ್ನ ತಿಳುವಳಿಕೆ ಬಂದ ನಾನು 50 ವರ್ಷ ಹಿಂದೆ ಅವ್ರ ಜೊತೆ ಅವರು ಬೆಳಕೋಟೆಯಾಗಿ ಇರ್ತಿದ್ರು, ಇಲ್ಲಿ ಇರ್ತಿದ್ರು. ಅವ್ರ ಹತ್ರ ಬರ್ತಿದ್ದೇವೆ ಭಾಳಷ್ಟು. ನಮ್ಮ ಆಲ್ಮೇಲದವರು, ನಮ್ಮೆಲ್ಲ ಹಿರಿಯರು, ನಾವೆಲ್ಲ ಬರ್ತಿದ್ದೆವು. 4 ಸೋಲಿ 8 ಸೋಲಿ ಅವರು ಮಠ ಅಲ್ಲಿ ಬಂದು ಅವ್ರ ವಿಶೇಷತೆ ಏನಂದ್ರೆ ಅವ್ರು ಮನೆಯೇ ಮಠ ಮಾಡಿದ್ರು. ಮನೆಯೇ ಮಠ. ಬಹುಶಃ ಈಗಿನ ದಿನಮಾನದಲ್ಲಿ ಮಠಗಳು ಮನೆ ಆಗ್ತಾವ, ಆದರೆ ಈಗಿನ ಈ ಒಂದು ಆಧುನಿಕ ಯುಗದಲ್ಲಿ ಮನೆಯನ್ನೇ ಮಠವನ್ನು ಆಗಿಸುವ ಶರಣರು ಯಾರಾದ್ರಿದ್ರೆ ಅದು ಸಂಗಮಬಸವ ಶರಣರು. ಭಾಳ ವಿಚಿತ್ರ ಅನಿಸೋದು. ರಾತ್ರಿ 12ಕ್ಕೆ ಹೋದರೂ ಅವ್ರು ಬಿಸಿ ರೊಟ್ಟಿ, ಅನ್ನ, ಕರಿಬೇಳೆ ಕೊಡೋರು. ಯಾವಾಗ ಎಷ್ಟು ಮಂದಿ ಯಾಕೆ ಬರ್ಲಿಕ್ಕೆ, ಅದು ನಮ್ಮ ತಾಯಿಯವರು ಒಂದು ಬಸಮ್ಮ ತಾಯಿಯವರು ಭಾಳ ಎಷ್ಟು ಮಂದಿ ಯಾಕೆ ಬರ್ಲಿಕ್ಕೆ ಪ್ರಸಾದ ಹಾಕೇ ಬಿಡ್ತಿದ್ರು. ಪಾಪ ರಾತ್ರಿ ಇರ್ತಿದ್ರೆ ಅಂತ ಬರ್ತಿದ್ರು. ಅಂಥ ಶರಣರು ಈ ಭಾಗದಲ್ಲಿ ಹಸಿದವರಿಗೆ ಬಂದವ್ರಿಗೆ ಅನ್ನ ಹಾಕ್ಯಾರ, ಅಧ್ಯಾತ್ಮದ ಹಸಿವು ಬಂದವರಿಗೆ ಅಧ್ಯಾತ್ಮದ ಹಸಿವು ನೀಗ್ಸ್ಯಾರ, ಕಷ್ಟ ಕಾರ್ಪಣ್ಯಗಳು ಬಂದ್ರೆ ಅವ್ರಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ಯಾರ, ಮೂಢನಂಬಿಕೆಗಳನ್ನು ಹೋಗಲಾಡಿಸ್ಯಾರ. ಮತ್ತು ಅವರು ಭಾಳಷ್ಟು ವೈದ್ಯಕೀಯ ರೂಪದಲ್ಲಿ ಭಾಳಷ್ಟು ಜನರಿಗೆ ಗುಡಮೂಲಿಕೆಗಳ ಔಷಧಗಳು ಕೊಡ್ತಾಯಿದ್ರು. ಭಾಳ ಜನ ಬರ್ತಿದ್ರು. ನನಗೆ ಹೊಟ್ಟೆ ಕಡಿತಾರಪ್ಪ, ನನಗೆ ಎದೆ ಬೇನೆ ಆಗ್ತದೆ, ನನ್ನ ಕೈ ಮೇಲೆ ಎಲ್ಲಕ್ಕೆ ಔಷಧ ಅವ್ರ ಹತ್ರ ಇತ್ತು. ಬಹುಶಃ ಈ ಭಾಗ ಡಾಕ್ಟರ್ ಅವಾಗ ಭಾಳ ಕಡಿಮೆ ಇರ್ತಿದ್ರು. ಅವಾಗ ಈ ಭಾಗದಾಗ ಏನು ಆರಾಮ ತಪ್ಪಿದ್ರು ಅಲ್ಲೇ ಹೋಗೋರು ಭಾಳ ಜನ. ಎಲ್ಲಿ ಸಂಗಮಬಸವ ಶರಣರ ಹತ್ರ ಹೋದ್ರೆ ಭಾಳಷ್ಟು ಒಂದು ಆರಾಮಾಗಿ ಬರೋ ಒಂದು ಪದ್ಧತಿ ಜನಜನಿತ ಆಗಿತ್ತು. ಬಹುಶಃ ಒಂದು ಬಿಜಾಪುರ, ಒಂದು ಗುಲ್ಬರ್ಗ,
ಒಂದು ಯಾದಗಿರಿ ಎಲ್ಲ ಒಂದು 4-5 ಜಿಲ್ಲಾದಾಗ ಸಂಗರ ಬಸವ ಶರಣರು ಅಂದ್ರೆ ಮನೆ ಮಾತಾಗಿದ್ದರು. ಅದೇ ರೀತಿ ಈ ಒಂದು ಅವರು ಸಾಮೂಹಿಕ ವಿವಾಹ, ರಥೋತ್ಸವ, ಈ ನಿತ್ಯ ಧರ್ಮದಾಸೋಗ ಮಾಡ್ಕೋತ ಏನಂದ್ರೆ ಧರ್ಮ ಜಾಗೃತಿ ಮಾಡಿದ್ರು. ಅದರ ಉದ್ದೇಶ ಏನದ, ಸಾವು ಹಾಗೂ ಹುಟ್ಟು ಹಾಗೂ ಸಾವ ಎಲ್ಲ ಅನಿವಾರ್ಯದಾಗ. ಆದರೆ ಇವೆರಡರ ಮಧ್ಯದಲ್ಲಿ ನಾವೇನಾದರೂ ಜೀವನದಲ್ಲಿ ಸಾಧಿಸ್ಬೇಕಪ್ಪ ಅಂದ್ರೆ ಆ ಎರಡರ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅದೇ ಚರಿತ್ರೆ ರೂಪದಾಗ ಆಗ್ತದೆ. ಆ ಎರಡರ ಮಧ್ಯದಲ್ಲಿ ಅವರು ಸತತವಾಗಿ 50-60 ವರ್ಷ ಒಂದು ಒಳ್ಳೆಯ ಶಿಕ್ಷಕರಾಗಿ, ಆದರ್ಶ ಶಿಕ್ಷಕರಾಗಿ ಈ ಭಾಗದ ಜನರನ್ನು ಒಂದು ಒಳ್ಳೆಯ ಮಾರ್ಗದಿಂದ ಅವರ ಆಸೆ ಆಕಾಂಕ್ಷೆಗಳ ತಕ್ಕಂತೆ ಅವರ ಎಲ್ಲ ಹಸಿವುಗಳನ್ನು ತಣಿಸಿ ಈ ಭಾಗಕ್ಕೆ ದೊಡ್ಡ ಆದರ್ಶ ಶರಣರಾಗಿ ಒಂದು ಈ ಸಿಂದಗಿ ತಾಲೂಕು ಒಂದೇ ಅಲ್ಲ, ಬಿಜಾಪುರ, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಯಲ್ಲಿಯೂ ಸಾಕಷ್ಟು ಭಕ್ತರನ್ನು ಹೊಂದಿದಂಥ ಮಹಾಶರಣರು. ಇಂಥ ಶರಣರ ದಿನದಿನವೂ ಅನುದಿನವೂ ನೆನಬೇಕಾಗ್ತದೆ. ಯಾಕಂದ್ರೆ ಶರಣರು ಹಚ್ಚಿದ ದೀಪ ಶರಣ ಬಸಪ್ಪ ಹೆಂಗಿದ್ರು, ಅವ್ರ ನಡೆ ನುಡಿ, ಅವರ ಪದ್ಧತಿ, ಅವ್ರ ನಿಜ ಜೀವನದಲ್ಲಿ ಏನು ಮಾಡಿದ್ರು ಶರಣ ಬಸವ ರೂಪದಲ್ಲೇ ಸಂಗರ ಬಸವ ಶರಣರು ಹಾಗೆ ಮಾಡ್ತಿದ್ರು. ಆ ಒಂದು ಸಂಗರ ಬಸವ ಶಿವಯೋಗಿಗಳ ಒಂದು ನಿತ್ಯ ಪಾರಾಯಣ, ನಿತ್ಯ ಪೂಜೆ, ಶಿಕ್ಷಕರಾಗಿ ಬಹುಶಃ ಈ ಭಾಗದಲ್ಲಿ ಜಿಲ್ಲೆಯಲ್ಲಿ ಈ ಶಿಕ್ಷಕರ ಒಂದು ಗುಡಿಯಲ್ಲಿ ಆದಪ್ಪ ಅಂದ್ರೆ ಒಂದು ಅಥರ್ಗದಾಗದ, ಒಂದು ರಾಮಪುರ ಮಠದಾಗದ. ಯಾಕಂದ್ರೆ ಶಿಕ್ಷಕರಿಗೆ ಎಲ್ಲಿ ಗುಡಿನೇ ಇರಲ್ಲ, ಅಂಥ ಆದರ್ಶ ಶಿಕ್ಷಕರಾದರು ಹಾಗೂ ಒಳ್ಳೆಯ ರೋಗಿಗಳಿಗೆ ವೈದ್ಯರಾದರು. ಆಮೇಲೆ ಆಧ್ಯಾತ್ಮಿಕ ಹಸಿವಿನವರಿಗೆ ಒಳ್ಳೆಯ ಭಾಳ ಇದು ಹೇಳ್ತಿದ್ರು ಅವರು, ಪ್ರವಚನಗಳು ಅವು ಇವು ಭಾಳಷ್ಟು ಮಾರ್ಮಿಕವಾಗಿ ಹೇಳ್ತಿದ್ರು. ಯಾವನೇ ಏನೇ ಜಗಳ ಬಂದರೂ ನ್ಯಾಯ ಪಂಚಾಯಿತಿ ಅಲ್ಲೇ ಬಗೆಹರಿಸ್ಬಿಡ್ತಿದ್ರು. ಗಂಡ ಹೆಂಡತಿ ಜಗಳ ಬರಲಿ, ಅಣ್ಣತಮ್ಮ ಜಗಳ ಬರಲಿ, ಅಲ್ಲೇ ನಡೆಯುತ್ತಿದ್ರು. ಯಾಕಂದ್ರೆ ನಾನು ಸಮೀಪದಿಂದ ನೋಡೀನಿ. ಅದೇ ರೀತಿ ನನಗೂ ಒಳ್ಳೆಯ ಮಾರ್ಗದರ್ಶಕರಾಗಿ ಅವ್ರ ಕೆಲಸ ಅವ್ರು ಸೇವೆ ಮಾಡ್ಯಾರ. ಈ ಆಲ್ಮೇಲೆ ಗ್ರಾಮೀಣ ಅಭಿವೃದ್ಧಿ ಶಿಕ್ಷಣ ಸಂಸ್ಥೆ ಸ್ಥಾಪನೆ ಆಗಬೇಕಪ್ಪ ಅಂದ್ರೆ ಮೂಲ ಪ್ರೇರಣಾ ಶಕ್ತಿ ಸಂಗರ ಬಸವ ಶರಣರು. ಯಾಕಂದ್ರೆ ನಾವು ದಿನಾನು ಅವರನ್ನು ನೆನುವ ಕಾರ್ಯಕ್ರಮ ಮಾಡ್ತೀವಿ. ಆಲ್ಮೇಲೆ ಗ್ರಾಮೀಣ ಅಭಿವೃದ್ಧಿ ವಿದ್ಯಾವರ್ಧಕ ಸಂಸ್ಥೆ ಬೆಳೆದದಪ್ಪ ಅಂದ್ರೆ ಅದರ ಹಿಂದಿನ ಶಕ್ತಿ ಯಾರಾದ್ರೂ ಅದು ಸಂಗರ ಬಸವ ಶರಣರ ಒಂದು ಶಕ್ತಿ ಅದ ಅಂಥೇಳಿ ನಾನು ನನ್ನ ಮನದಾಳದ ಮಾತುಗಳನ್ನು ಹಂಚಿಕೊಂಡು, ಸಮಯ ಬಾಳದ ಶರಣರ ಅವರ ಸಂದೇಶಗಳನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಿಸೋಣ, ಅವರ ನಡೆನುಡಿಗಳನ್ನು ಕಲಿಯೋಣ, ಭಕ್ತಿ ಮಾರ್ಗದಿಂದ ನಡೆಯೋಣ. ಅದರಲ್ಲೂ ನಿಜಗುಣ ಸೇವೆಗಳು ಕೈವಲ ಪದ್ಧತಿ ಭಾಳಷ್ಟು ಅನುಕೂಲದ ಕೇಳಬೇಕು. ಯಾಕಂದ್ರೆ ನಾವು ಬರೀ ಸಂಸಾರ ಮಾಡಿದೆವು, ದುಡಿದೆವು, ಗಳಿಸ್ತೇವೆ, ಯಾರು ಏನೂ ಕೇಳಲ್ಲ. ಒಳ್ಳೆಯ ಹಿತವಚನ ಕೇಳಿದ್ರೆ ನಾವು ಜೀವನದಲ್ಲಿ ಒಳ್ಳೇದು ಮಾಡಿದ್ರೆ ಏನಾಗ್ತದೆ, ಕೆಟ್ಟ ಮಾಡಿದ್ರೆ ಏನಾಗ್ತದೆ, ಅದು ನಾವು ಅನುಭವದಲ್ಲಿ ಅನುಭವಿಸಲಾಗಿರ್ತದೆ. ಅದಕ್ಕೆ ಈ ನಿಜಗುಣ ಸೇವೆಗಳ ಕೈವಲ ಪದ್ಧತಿ ಭಾಳಷ್ಟು ಮಾರ್ಮಿಕವಾಗಿ ನಮ್ಮ ಶಾಸ್ತ್ರಿಗಳು ಹೇಳಕ್ಕೆ ಬಂದರೆ ಈ ಭಾಗದ ಎಲ್ಲ ಶರಣ ತಾಯಿ ತಂದೆಗಳಿಗೆ ಸತತವಾಗಿ 11 ದಿವಸ ತಮ್ಮ ಸಮಯಗಳನ್ನು, ಅಮೂಲ್ಯವಾದ ಸಮಯಗಳನ್ನು ಪಣಕ್ಕಿಟ್ಟು ಬಂದು ಈ ಒಂದು ಪಾವನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುಣ್ಯ ಭಾಗಿಯಾಗಿ ಹೋಗ್ಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿಸಿ ನನ್ನ 2 ಮಾತುಗಳನ್ನು ವಿರಾಮ ಕೊಡುತ್ತೇನೆ. ಶರಣ. ಇಲ್ಲಿಯವರೆಗೂ ಅನಿಸಿಕೆಯನ್ನು ಹಂಚಿಕೊಂಡಿರ್ತಾ ಹಿರಿಯರಾದ ಶಿವಕುಮಾರ್ ಗುಂದಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನದಾಗಿ ಇನ್ನೋರ್ವ